ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಕುಚ್ಚು ತೋರಿಸ್ತಾ ಇದ್ದೀನಿ. ಕ್ರೋಶಾ ಕುಚ್ಚು ಡಿಸೈನೇ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಈ ಡಿಸೈನು. ಸೊ ಇದೊಂದು ರಿಕ್ವೆಸ್ಟೆಡ್ ಡಿಸೈನ್ ಫ್ರೆಂಡ್ಸ್. ಇದರ ನೋಡಿದ್ದೀರಾ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡಾಗೆ. ಟ್ರಿಪಲ್ ಆರ್ಚ್ ಡಿಸೈನು, ಕಲರ್ ಕಾಂಬಿನೇಷನ್ ನೋಡಿ. ಇದೊಂದು ರಿಸೆಪ್ಷನ್ ಸ್ಯಾರಿ. ಸೊ ಇದಕ್ಕೆ 10 ನಂಬರ್ ನೀಡಲ್ ತೊಗೊಳ್ತಾ ಇದ್ದೀನಿ, 11 ಆದರೂ ನಡೆಯುತ್ತೆ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪಿಂಕ್ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ಇಟ್ಕೊಂಡಿದ್ದಲ್ಲ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಶೆ, ಸೊ 2 ಟೈಮ್ಸ್ ಸಿಂಗಲ್ ಕ್ರೋಶೆ. ಇಲ್ಲಿ ಇವಾಗ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಬೇಸ್ ಅಷ್ಟೇ, ಕೌಂಟಿಂಗ್ಸ್ ತುಂಬ ಈಸಿ ಇದೆ. ಸೊ ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ 4 ಚೈನ್ ಹಾಕ್ಕೊಳ್ತೀನಿ. 3 ಟೈಮ್ಸ್ 4 ಚೈನ್ ಹಾಕ್ಕೊಂಡು ಇವಾಗ 6 ಚೈನ್ಸ್ ಹಾಕ್ಕೊಳ್ಳೋಣ. ನೋಡಿ, 3 ಟೈಮ್ಸ್ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ 6 ಚೈನ್ ಹಾಕ್ಕೋಬೇಕು. 3 4 5 6 ಚೈನು. ನಾವು 4 ಚೈನ್ ಗ್ಯಾಪ್ ಏನಿದೆ ಅಂದರೆ ಸ್ವಲ್ಪ ಹಿಂದಕ್ಕೆ 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬಾರ್ದು. ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಯು ಶೇಪ್ ಕಾಣಿಸ್ಬೇಕು ನಮಗೆ ಲೂಸಾಗೆ. ನೋಡಿ, ಈ ಥರ 6 ಚೈನ್ನ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗು 3 ಸರ್ತಿ 4 ಚೈನ್ ಹಾಕಿದ್ದೀನಿ, ಮತ್ತು 6 ಚೈನ್. ಸೊ ಇವಾಗ ಅಲ್ಲಿಂದ ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಫ್ರೆಂಡ್ಸ್, ಇವಾಗ ದಾರಾಗೆ ನಿಮಗೆ ಒಂಥರ ನಾಟ್ ಕಾಣಿಸ್ತಾ ಇದೆ ಅಲ್ವಾ, ಸುಕ್ಕು ಬಿದ್ದಿರೋ ಥರ. ಸೊ ಆ ಥರ ಏನಾದ್ರು ಇದ್ದರೆ ಸ್ವಲ್ಪ ಸರ್ವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಕಾಣಿಸ್ತಿರೋ ಥರ ಅಥವಾ ಹಿಂದೆ ಬರೋ ಥರ ನೀವು ಮಾಡ್ಕೊಳ್ಳಿ. ನೋಡಿ, ಹಿಂದೆ ಬರೋ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1 ಸತಿ 6 ಚೈನ್ ಆದ ತಕ್ಷಣ ಸ್ಟಾರ್ಟಿಂಗು ನಾನಿಲ್ಲಿ 5 ಟೈಮ್ಸ್ 4 ಚೈನ್ ಹಾಕ್ಕೊಳ್ತೀನಿ. ಅಂದರೆ 5 ಸತಿ 4 ಚೈನ್ನ ಹಾಕ್ಕೋಬೇಕು. ಸೊ 5 ಟೈಮ್ಸ್ 4 ಚೈನ್. 6 ಚೈನ್ ಆದ ತಕ್ಷಣ ಸ್ಟಾರ್ಟಿಂಗ್ 3 ಟೈಮ್ಸ್ ನಾನು 4 ಚೈನ್ ಹಾಕ್ಕೊಳ್ತೀನಿ ಅಲ್ವಾ. ಆಮೇಲೆ ಅದಾದ ತಕ್ಷಣ 6 ಚೈನ್ ಹಾಕ್ಕೊಂಡಿದ್ದ ತಕ್ಷಣ ಮತ್ತು 5 ಟೈಮ್ಸ್ 4 ಚೈನ್ ಹಾಕ್ಕೊಂಡು ಹೋಗ್ತೀನಿ. ಫುಲ್ ಸ್ಯಾರಿ ಅದೇ ರೀತಿ ಹಾಕ್ಕೊಂಡು ಹೋಗ್ತೀನಿ. 1 ಸತಿ 6 ಚೈನ್, 5 ಟೈಮ್ಸ್ 4 ಚೈನ್, 1 ಸತಿ 6 ಚೈನ್, 5 ಟೈಮ್ಸ್ 4 ಚೈನ್. ಆ ಥರ ಬೇಸ್ ಲೈನು ನೋಡಿಕೊಂಡು ಸ್ವಲ್ಪ ಕೌಂಟಿಂಗ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲೂ ನೀವು ಮಿಸ್ ಮಾಡ್ತಿರೋ ಥರ ಕರೆಕ್ಟಾಗಿ 5 ಸತಿ 4 ಚೈನ್ ಹಾಕ್ಕೊಂಡು ಹೋಗ್ಬೇಕು. ಸೊ ಆಮೇಲೆ 5 ಸತಿ ಮುಗಿದ್ಮೇಲೆ 6 ಚೈನ್ ಸ್ವಲ್ಪ ಲೂಸಾಗಿ ಯು ಶೇಪ್ ಬರೋ ಥರ ಹಾಕಬೇಕು. ನಮಗೆ ಟ್ರಿಪಲ್ ಆರ್ಚ್ ಆಗಿರೋದ್ರಿಂದ ಸ್ವಲ್ಪ ಗ್ಯಾಪ್ ಜಾಸ್ತಿ ಬರುತ್ತೆ. ಆರ್ಚಸ್ ಕಡಿಮೆ ಬೀಳುತ್ತೆ, ಅದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಅಲ್ವಾ ಆರ್ಚು. ಸೊ ಅದಕ್ಕೆ ಗ್ಯಾಪ್ ಜಾಸ್ತಿ ಇರುತ್ತೆ, ಆರ್ಚ್ಗಳು ಕಡಿಮೆ ಬರುತ್ತೆ. 6 ಚೈನ್ ಮತ್ತು 5 ಟೈಮ್ಸ್ 4 ಚೈನ್, 5 ಟೈಮ್ಸ್ 6 ಚೈನ್, 6 ಚೈನ್. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 5 ಟೈಮ್ಸ್ ಆಯಿತು ಅಲ್ವಾ ಫ್ರೆಂಡ್ಸ್. ಈ ರೀತಿ 6 ಚೈನ್ ಹಾಕಿದ್ದೀನಿ ನೋಡಿ. ಮತ್ತು ಎಂಡ್ವರೆಗೂ ಅದೇ ರೀತಿ ಮಾಡ್ಕೊಂಡೋಗಿ ಲಾಸ್ಟಲ್ಲಿ 1 2 3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಮತ್ತು ಸ್ಟಾರ್ಟಿಂಗ್ ಅದೇ ಕಲರ್ ತೊಗೊಂಡಿದ್ದೀನಿ, ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 4 ಚೈನ್ ಒಳಗಡೆ 1 ಸತಿ ಸಿಂಗಲ್ ಕ್ರೋಶೆ. ಇಲ್ಲಿ 3 ಚೈನ್ ಇಡ್ಸಿದ್ರೆ 3 ಚೈನ್, ಇಲ್ಲ 4 ಚೈನ್ ಇಡ್ಸಿದ್ರೆ 4 ಚೈನ್ ಹಾಕಿ ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ ಲಾಕ್, ಅದ್ರ ಮೇಲೇ ಲಾಕ್ ಮಾಡ್ತೀನಿ. ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಎಲ್ಲಿ ಸಿಂಗಲ್ ಕ್ರೋಶೆ ಇತ್ತು ಅಲ್ಲೇ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಸೊ 2 ಟೈಮ್ಸ್ 4 ಚೈನ್ ಮಾಡ್ಕೊಂಡಿದ್ದೀನಿ. 3rd 4th ಚೈನ್ಗೆ ನಾನು 1 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅದ್ರ ಒಳಗಡೆ 1 ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. 2 ಸತಿ ದಾರ ಸುತ್ಕೊಂಡು ನೆಕ್ಸ್ಟ್ 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ ಒಂದು ಟ್ರಿಪಲ್ ಕ್ರೋಶೆ ಆಯಿತು. ಮತ್ತು ಸೂಜಿ ಮೇಲೆ ಅಲ್ಲಿಂದ 2 ಟೈಮ್ಸ್ ದಾರ ಸುತ್ತಕೊಂಡು ಸೇಮ್ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1
2 ದಾರದಲ್ಲಿ ಒಂದು ಮತ್ತು 2 ದಾರದಲ್ಲಿ ಒಂದು ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಟ್ರಿಪಲ್ ಆರ್ಚ್ ಆಗಿರೋದ್ರಿಂದ ಗ್ಯಾಪ್ ಬೇರೆ ಜಾಸ್ತಿ ಬಿಡಿಸಿದೆಯಲ್ಲ, ಸೊ ಅದಕ್ಕೋಸ್ಕರ ಟ್ರಿಪಲ್ ಕ್ರೋಶೆ ಯೂಸ್ ಮಾಡಿದ್ರೆ ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಈ ರೀತಿ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ದಾರನ ಮಾಡಿದ್ರೆ ಟ್ರಿಪಲ್ ಕ್ರೋಶೆ ಆಗುತ್ತೆ ನಮಗೆ. ಈ ರೀತಿ 13 ಟ್ರಿಪಲ್ ಕ್ರೋಶೆನ ನಾನು 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. 13 ಕಂಬಗಳನ್ನ ಈ 6 ಚೈನ್ ಗ್ಯಾಪಲ್ಲಿ ಫುಲ್ ಫಿಲ್ ಮಾಡ್ಕೋಬೇಕು. ಸೊ ಫಿಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ 4 ಚೈನ್ ಇರುತ್ತಲ್ಲ 6 ಚೈನ್ ಆದಮೇಲೆ ಅದ್ರ ಒಳಗಡೆ ಕೊನೆಯಲ್ಲಿ ಲಾಕ್ ಮಾಡ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಸಿಂಗಲ್ ಕ್ರೋಶೆ ಬಟ್ಟೆ ಮೇಲೆ ಮಾಡಿದ್ವಿ ಅಲ್ಲ, ಅದ್ರ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ. ಸೊ ಈ ರೀತಿ ನಮಗೆ ಆರ್ಚ್ ರೆಡಿ ಆಗುತ್ತೆ ಚಿಕ್ಕದು. 13 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಅಲ್ಲಿಂದ 4 ಚೈನು, ಆ ಲಾಕ್ ಒಳಗಡೆನೆ ಲಾಕ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್, ಲಾಕ್ ಒಳಗಡೆ ಲಾಕ್, ಮತ್ತು 4 ಚೈನ್, ಇಲ್ಲಿ ಕೂಡ ಲಾಕ್ ಒಳಗಡೆ ಲಾಕ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ 4 ಚೈನಲ್ಲಿ ಅಂದರೆ 6 ಚೈನ್ ಪಕ್ಕ ಇರೋ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ 2 ಟೈಮ್ಸ್ ದಾರ ಸುತ್ತಕೊಂಡು ನೀಡಲ್ಗೆ 6 ಚೈನ್ ಒಳಗಡೆ ಹೋಗಿ ದಾರನ ತಂದು ಮತ್ತು ಸೇಮ್ 2ರಲ್ಲಿ 1 ದಾರ ಮಾಡೋಣ, 2ರಲ್ಲಿ 1 ದಾರ ಮಾಡೋಣ, ಮತ್ತು 2 ದಾರದಲ್ಲಿ 1 ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆ ಆಗುತ್ತೆ. ಇದೇ ರೀತಿ 13 ಕಂಬಗಳನ್ನ ನಾವಿಲ್ಲಿ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಂಡು ಹೋಗೋಣ. 13 ಕಂಬನ ಫಿಲ್ ಮಾಡ್ಕೊಳ್ಬೇಕು. ಮತ್ತು ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್, ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್, ಸಿಂಗಲ್ ಕ್ರೋಶೆ ಒಳಗಡೆ ಒಂದ್ಸತಿ ಲಾಕ್, ಅಲ್ಲಿಂದ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. 3 ಟೈಮ್ಸ್ 4 ಚೈನ್ ಹಾಕ್ತೀನಿ ಮತ್ತು 13 ಕಂಬಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಸೊ ಇದೇ ರೀತಿ ಪೂರ್ತಿ ಸಾರಿ ಹಾಕ್ಕೊಂಡು ಹೋಗೋಣ. 3 ಸರ್ತಿ ಗ್ಯಾಪ್ ಬರುತ್ತಲ್ಲ ಅಲ್ಲಿ ಫುಲ್ಲು 4 ಚೈನ್ನ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಿ ಎಂಡಲ್ಲಿ ನೋಡಿ ಸ್ಟಾರ್ಟಿಂಗ್ ತೋರಿಸಲಿಲ್ಲ ಅಲ್ಲ, ಇಲ್ಲಿ 13 ಕಂಬ ಹಾಕಿದ್ದೀನಿ. ಆ ಎಂಡಿಂಗಲ್ಲಿ ನಮಗೆ ಜಾಸ್ತಿ ಅಂದರೆ 6 ಚೈನ್ ಆದ ತಕ್ಷಣ 3 ಸರ್ತಿ 4 ಚೈನ್ ಬರಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಸೊ ಲಾಸ್ಟಲ್ಲಿ ಕುಚ್ಚು ಬರೋಕ್ಕಾಗಲ್ಲ, ಆದರೂ ಆರ್ಚ್ ಆದರೂ ಕಂಪ್ಲೀಟ್ ಆಗೋ ಥರ ಮಾಡಿದ್ದೀನಿ. ನೋಡ್ಕೊಂಡು ನೀವು ಸ್ವಲ್ಪ ಸೆಟ್ ಮಾಡ್ಕೋಬೇಕು, ಪ್ಲೇಸ್ ಅಡ್ಜಸ್ಟ್ ಮಾಡಿಕೊಂಡು ಫ್ರೆಂಡ್ಸ್. ಇಲ್ಲಿ ಸೆಕೆಂಡ್ಸ್ ಅಂದರೆ ಥರ್ಡ್ ಸ್ಟೆಪ್ ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ, ಪವರ್ ಕಟ್ ಆಗಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೇಮ್ ಸ್ಟಾರ್ಟಿಂಗ್ನ ಇಲ್ಲಿಂದ ಸ್ಟಾರ್ಟ್ ಅಂದ್ಕೊಳ್ಳಿ, ಒಂದೇ ಆರ್ಚ್ ಆಗಿರೋದಲ್ವ. ಸೊ ಸ್ಟಾರ್ಟಿಂಗ್ ಇಲ್ಲಿ ನೋಡಿ 4 ಚೈನ್ ಹಾಕಿದ್ದೀನಿ ಅಲ್ವಾ, ಅದೇ ಸಿಂಗಲ್ ಕ್ರೋಶೆ ಇಲ್ಲಿ ಮಾಡಿದ್ದೀನಿ. ಇವಾಗ 4 ಚೈನ್ ಸ್ಟಾರ್ಟ್ ಮಾಡ್ತೀನಿ, ಇದನ್ನೇ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಸೊ ಈ ಥರ ಮಣಿಗಳನ್ನ ಪೋಣ್ಸ್ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬಿಗ್ ಸೈಜ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಈ ಪಿಂಕ್ಗೆ ಕಾಂಟ್ರಾಸ್ಟ್ ಕಲರ್ ಬಂದಿರೋದು ಸ್ವಲ್ಪ ಪೇಸ್ಟಲ್ ಕಲರ್ ಟೈಪು, ಮಾವ್ ಕಲರ್ ಟೈಪು. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಚಿಕ್ಕ ಬೀಡ್ ತೊಗೊಂಡ್ರೆ ಹೈಲೈಟಾಗಿ ಕಾಣಲ್ಲ ಅಂದ್ಬಿಟ್ಟು ಸ್ವಲ್ಪ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಸೊ ಯಾರಿಗೆ ಬೇಕಾ ಅವರು ಚಿಕ್ಕ ಬೀಡು ತೊಗೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂದ್ಬಿಟ್ಟು ಸ್ವಲ್ಪ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ನೋಡಿ ಸ್ಟಾರ್ಟಿಂಗ್ 4 ಚೈನ್ ಹಾಕಿ ಆ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇದನ್ನೇ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ, 4 ಚೈನ್ ಹಾಕಿರೋದು. ಮತ್ತು ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಫಸ್ಟ್ 4 ಚೈನ್ಗೆ 4 ಚೈನೇ ಹಾಕಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನ್ ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ಗಳನ್ನ ಹಾಕಿ ನಾನು ಲಾಕ್ ಮಾಡಿಕೊಂಡೆ. ಸೊ 3 ಚೈನ್ ಆದಮೇಲೆ ಇವಾಗ ಕೂಡ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ತೀನಿ. 2 ಸತಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ನೋಡಿ, ಹೋಲ್ಗಳು ಕಾಣಿಸ್ತಾ ಇದೆ ಅಲ್ವಾ, ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ನೀಡಲ್ ಹಾಕಿ ದಾರ ಅಂತಂದು 4 ದಾರ ಇರುತ್ತೆ. ಫಸ್ಟು 2 ದಾರ 1 ಮಾಡಿಬಿಡಿ, ಮತ್ತೆರಡು ದಾರ 1 ಮಾಡ್ಕೊಳ್ತೀನಿ, ಮತ್ತೆರಡು ದಾರನ 1 ಮಾಡ್ಕೊಳ್ತೀನಿ, 1 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಕಂಬದ ಮೇಲೆ ಹೋಲ್ಗೆ ನಾನು 1 ಟ್ರಿಪಲ್ ಕ್ರೋಶೆ ಮಾಡಿಕೊಂಡೆ. ಮತ್ತು ಇವಾಗ ಒಂದು ಬೀಡನ್ನ ಈ ಥರ ಜರುಗಿಸ್ಕೊಳ್ಳೋಣ.
ಸೊ ಜರುಗಿಸ್ಕೊಂಡು ಈ ರೀತಿ ಜರುಗಿಸ್ಕೊಂಡು ಸೂಜಿ ಮೇಲೆ ಮತ್ತೆ 2 ಸತಿ ದಾರ ಸುತ್ಕೊಳ್ತೀನಿ. 2 ಸತಿ ದಾರ ಸುತ್ತಕೊಂಡು ಸೇಮ್ ಹೋಲ್ ಗ್ಯಾಪ್ಗೆ ನೋಡಿ ಫಸ್ಟ್ ಕಂಬ ಹಾಕಿದ್ದೆ ಅಲ್ವಾ, ಅದೇ ಹೋಲಿಗೆ ನೀಡಲ್ ಹಾಕ್ತೀನಿ. ದಾರನ ತೊಗೊಂಡು ಬಂದು ಇವಾಗ ಕೂಡ 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ ಒಂದು ಮಾಡ್ಕೊಂಡ್ಬಿಡೋಣ. ಈಗ ಬೀಡನ್ನ ಫ್ರಂಟ್ ಸೈಡ್ಗೆ ಎಳ್ಕೊಳ್ಳೋಣ. ಫ್ರಂಟ್ ಸೈಡ್ ಬೆಂಡ್ ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳೋಣ. ಸೊ ಫಸ್ಟ್ 2 ದಾರ ಒಂದು ಮಾಡಿ ನಾನು ಬೀಡನ್ನ ಜರುಗಿಸ್ಕೊಳ್ತೀನಿ ಫ್ರೆಂಡ್ಸ್. ಆಮೇಲೆ ಮಿಕ್ಕಿದ ದಾರಗಳನ್ನ ಒಂದು ಮಾಡ್ಕೊಳ್ತೀನಿ. ಮತ್ತೆ 2 ಸರಿ ದಾರ ಸುತ್ತಕೊಂಡು ಸೆಕೆಂಡ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ಮತ್ತೆ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೇನ್ ಟ್ರಿಪಲ್ ಕ್ರೋಶೆ, ಒಂದು ಬೀಡನ್ನ ಈ ರೀತಿ ಸ್ಲೈಡ್ ಮಾಡಿಕೊಂಡು ಇವಾಗ ಟ್ರಿಪಲ್ ಕ್ರೋಶೆ ಅದೇ ಹೋಲ್ ಗ್ಯಾಪಲ್ಲಿ. ಸೊ ಒಂದು ಟ್ರಿಪಲ್ ಕ್ರೋಶ್ ಇವಾಗ ಒಂದು ಕಂಬದ ಮೇಲೆ ಒಂದು ಹೋಲ್ಗೆ 2 ಕಂಬ ಮಾಡ್ಕೊಳ್ತೀವಿ, ಮಧ್ಯದಲ್ಲಿ ಬೀಡ್ ಇರಬೇಕು. ಸೊ ನೋಡಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಸೆಂಟ್ರಲ್ಲಿ ನಾವು ಬೀಡನ್ನ ಜರುಗಿಸ್ಕೊಳ್ತೀವಿ. ಅಂದರೆ ಮಧ್ಯದಲ್ಲಿ 2 ಸತಿ ಒಂದು ಮಾಡ್ತೀವಿ ಅಲ್ವಾ, ಆವಾಗ ಬೀಡನ್ನ ಮುಂದೆ ಮಾಡ್ಕೊಳ್ತೀವಿ. ಮತ್ತು ಥರ್ಡ್ ಹೋಲ್ ಗ್ಯಾಪ್ಗೆ ಒಂದು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಥರ್ಡ್ ಹೋಲ್ ಗ್ಯಾಪ್ಗೆ ಒಂದು ಟ್ರಿಪಲ್ ಕ್ರೋಶೆ, ಬೀಡನ್ನ ಒಂದೇ ಒಂದು ಜರುಗಿಸ್ಕೊಳ್ಳಿ. ಸೊ ಒಂದು ಜರುಗಿಸ್ಕೊಂಡ್ಮೇಲೆ 2 ಸರಿ ದಾರ ಸುತ್ಕೊಳ್ತೀನಿ. ಸೇಮ್ ಹೋಲ್ ಗ್ಯಾಪ್ಗೆ ಹೋಗಿ ದಾರನ ತಂದು 2ರಲ್ಲಿ 1 ಮಾಡ್ಕೋಬೇಕು. ಇವಾಗ ಬೀಡನ್ನ ಮುಂದೆ ಮಾಡಿ 2ರಲ್ಲಿ 1 2ರಲ್ಲಿ 1. ಸೊ 1 ಟೈಮ್ 2ರಲ್ಲಿ 1 ಮಾಡಿಕೊಂಡು ಬೀಡನ್ನ ಮುಂದೆ ಮಾಡಿಬಿಟ್ಟು ಇನ್ನು ಮಿಕ್ಕಿದ 2 ಟೈಮು ಅದೇ ಥರ ಮಾಡ್ಕೋಬೇಕು, ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಸೊ ಇದು ನಾನಿಲ್ಲಿ ಹೋಲ್ ಗ್ಯಾಪ್ಸ್ಗಳಿಗೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಒಂದು ಕಂಬ ಪ್ಲೇನು, ಒಂದು ಕಂಬ ವಿತ್ ಬೀಡ್. ಸೊ ಸೆಕೆಂಡ್ ಟೈಮ್ ಈ ಥರ ಜರುಗಿಸ್ಕೊಂಡು ಬೀಡನ್ನ ಮುಂದಕ್ಕೆ 2ರಲ್ಲಿ 1 2ರಲ್ಲಿ 1 ಈ ರೀತಿ ಮಾಡ್ಕೊಂಡು ಹೋಗಬೇಕು. ಹೇಳ್ದಲ್ಲ ಇಲ್ಲಿ ಡಬಲ್ ಕ್ರೋಶೆ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಇಲ್ಲಿ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಸೊ ಸ್ಮಾಲ್ ಸೈಜ್ ಕೂಡ ತೊಗೋಬೋದು. ಸ್ಮಾಲ್ ಸೈಜೇ ಇದು ತುಂಬ ಯೂಸ್ ಮಾಡೋದು. ಬಟ್ ಇದು ಕಲರ್ಗೆ ಹೈಲೈಟಾಗಿ ಕಾಣಿಸ್ಲಿ, ಆ ಕಲರ್ ಮೇಲೆ ಬೀಡ್ಸ್ ಕಾಣ್ತಾ ಇಲ್ಲ ಅಂತ ನಾವು ಸ್ವಲ್ಪ ಬಿಗ್ ಸೈಜ್ ತೊಗೊಂಡಿದ್ದೀನಿ. ಸೊ ಈ ರೀತಿ ಒಂದೇ ಲೆವೆಲಿಗೆ ಬರೋ ಥರ ನಾವು ಪೂರ್ತಿ ಸ್ಯಾರಿ ಅಂದರೆ ಪೂರ್ತಿ ಆರ್ಚ್ ಮಾಡ್ಕೊಂಡು ಹೋಗಬೇಕು. ಒಂದೇ ಲೆವೆಲಲ್ಲಿ ಆದಷ್ಟು ಬರೋ ಥರ ಈ ರೀತಿ ಪೂರ್ತಿ ಆರ್ಚ್ಗೆ ಮಾಡ್ಕೊಂಡು ಹೋಗೋಣ. ಸೊ ಫ್ರೆಂಡ್ಸ್ ಇಲ್ಲಿ ಫುಲ್ ಮಾಡಿದ್ದೀನಿ ನೋಡಿ. 13 ಕಂಬಗಳಿತ್ತಲ್ಲ ಮೇಲೆ ಬೇಸಲ್ಲಿ ಪಿಂಕ್ ಕಲರು. ಸೊ ಇಲ್ಲೂ ಕೂಡ 13 ಬೀಡ್ಸ್ ನಮಗೆ ಬರುತ್ತೆ. ಮತ್ತು ಅಲ್ಲಿಂದ 3 ಚೈನ್ ಹಾಕಿ ಲಾಕ್ ಇತ್ತಲ್ವ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. 3 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿದೆ. ಮತ್ತು 4 ಚೈನ್ ಹಾಕಿ ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲೇ ಲಾಕ್ ಮಾಡ್ತೀನಿ. ಅಂದರೆ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಮತ್ತು 3 ಚೈನ್, ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್. ಫ್ರೆಂಡ್ಸ್ ಇವಾಗ ಸ್ಟೆಪ್ಪು ಆರ್ಚ್ ಕಂಪ್ಲೀಟ್ ಆದ ತಕ್ಷಣ 3 ಚೈನ್ 4 ಚೈನ್ 3 ಚೈನ್ ಅಷ್ಟು ಮಾಡ್ಕೊಳ್ತೀವಿ ಅಷ್ಟೇ ನೋಡಿ. ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಮತ್ತೆ ಒಂದು ಟ್ರಿಪಲ್ ಕ್ರೋಶೆ ಮಾಡಿದೆ. ಟ್ರಿಪಲ್ ಕ್ರೋಶೆ ಆದ ತಕ್ಷಣ ಒಂದು ಬೀಡನ್ನ ಜರುಗಿಸ್ಕೊಳ್ತೀನಿ. ಇವಾಗ ಒಂದು ಬೀಡನ್ನ ಈ ಥರ ಸ್ಲೈಡ್ ಮಾಡಿಕೊಂಡು ಮತ್ತೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತೀನಿ. ಫಸ್ಟ್ 2 ದಾರನ ಒಂದು ಮಾಡೋದು, ದಾರನ ಮುಂದೆ ಬೀಡನ್ನ ಮುಂದೆ ಬೆಂಡ್ ಮಾಡಿಕೊಂಡು ಇನ್ನು 2 ದಾರದಲ್ಲಿ 1 2 ದಾರದಲ್ಲಿ 1 ಆ ರೀತಿ ಮಾಡೋದು ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣಿಸುತ್ತೆ. ನಾನು ಬಿಗ್ ಬೀಡ್ ತೊಗೊಂಡಿರೋದ್ರಿಂದ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ, ಒಂದು ಸ್ವಲ್ಪ ಇದು ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ. ಯಾರ್ಯಾರಿಗೆ ಈ ಥರ ಇಷ್ಟ ಆಗಲ್ಲ ಸ್ವಲ್ಪ ಸ್ಮಾಲ್ ಬೀಡೇ ತೊಗೋಬೋದು ನೀವು. ಸೊ ಈ ರೀತಿ ನೀಟಾಗಿ ಫಿನಿಶಿಂಗ್ ತುಂಬ ನೀಟಾಗಿ ಬರೋ ಥರ ನೀವು ಹಾಕಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ಇದೇ ಥರ ಪೂರ್ತಿ ಸಾರಿ ನಾವು ಎಂಡ್ವರೆಗೂ ಮಾಡ್ಕೊಂಡು ಹೋಗೋಣ. ಎಂಡ್ವರೆಗೂ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಜಸ್ಟ್ ಈ ರೀತಿ ಒಂದು ಸತಿ 2 ಸತಿ ಈ ಥರ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೀಡ್ಸ್ನೆಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಇನ್ನು ಲಾಸ್ಟ್ ಸ್ಟೆಪ್ ಹಾಕಿದ್ಮೇಲೆ ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಈ ರೀತಿ ಕಾಣಿಸ್ತಾ ಇದೆ. ಆದಷ್ಟು ಪ್ರತಿ ಆರ್ಚ್ಗೂ ಜಸ್ಟ್ ಈ ಥರ ಒಂದು ಸತಿ ಫಿಂಗರಲ್ಲಿ ಸೆಟ್ ಮಾಡ್ಕೊಳ್ಳಿ. ಬೀಡ್ಸ್ ಇನ್ನೇನಾದ್ರು ಜರುಗಿದೆ ಅಂತ ಅನ್ಸಿದ್ರೆ ನೀಟಾಗಿ ಸೆಟ್ ಮಾಡ್ಕೊಂಬಿಡಿ, ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಈ ರೀತಿ
ಸೆಕೆಂಡ್ ಆರ್ಚ್ನು ನಮಗೆ ಫಿನಿಶ್ ಆಗಿದೆ. ಸೊ ಥರ್ಡ್ ಆರ್ಚಿಗೆ ಫ್ರೆಂಡ್ಸ್ ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ ಕಲರ್ ಪಿಂಕೆ ತೊಗೊಂಡಿದ್ದೀನಿ. ಇದು ಟ್ರಿಪಲ್ ಸ್ಯಾರಿ ಕಾಂಬಿನೇಷನ್ ಇರುತ್ತಲ್ವ, ಅದಕ್ಕೆ ಕೂಡ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬರೀ ಎರಡೇ ಕಲರ್ ನಮಗೆ ಈ ಸೀರೆಲ್ ಇರೋದು, ಸೊ ಅದಕ್ಕೆ ಎರಡೇ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ ಅಲ್ವಾ. ಇವಾಗ 4 ಚೈನ್ ಒಂದೇ ಸತಿ ಹಾಕೋದು. 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿದ್ದೀನಿ. ಮತ್ತು ಅಲ್ಲಿಂದ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ನಾವು ಡಬಲ್ ಕ್ರೋಶೆ ಯೂಸ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಇಲ್ಲಿ ಹೋಲ್ಸ್ ಕಾಣಿಸುತ್ತೆ ನಿಮಗೆ, ಅಂದರೆ ನೀಟಾಗಿ ಗೊತ್ತಾಗುತ್ತೆ, ಕಂಬಗಳ ಮೇಲೆ ಹೋಲ್ಸ್ಗಳಿರುತ್ತೆ. ನಾನು ಸ್ಟಾರ್ಟಿಂಗು 2 ಹೋಲ್ನ ಬಿಟ್ಟು 3ನೇ ಹೋಲಿಗೆ ನೀಡಲ್ನ ಹಾಕ್ತೀನಿ. ಅಂದರೆ 2 ಕಂಬದ ಮೇಲಿರೋ ಹೋಲ್ನ ಬಿಟ್ಟು 3ನೇ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ದಾರ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಇವಾಗ ನಾನು ಹೇಳ್ದೆ ಅಲ್ಲ ಡಬಲ್ ಕ್ರೋಶೆ ಅಂತ. ಸೊ ಫಸ್ಟ್ 2 ದಾರದಲ್ಲಿ 1 ಮಾಡ್ಕೊಳ್ಳೋಣ, ಮತ್ತು 2 ದಾರದಲ್ಲಿ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಗುತ್ತೆ. ಸೊ 1 ಡಬಲ್ ಕ್ರೋಶೆ 3ನೇ ಹೋಲಿಗೆ ಹಾಕಿ ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು ಫ್ರೆಂಡ್ಸ್. ಇವಾಗ ಸೆಕೆಂಡ್ ಹೋಲ್ಗೆ ನೀವು ಆ ಸೈಡಿಂದನಾದರೂ ಸೆಕೆಂಡು, ಈ ಸೈಡಿನಿಂದನಾದರೂ ಸೆಕೆಂಡ್ ಹೋಲ್ಗೆ ನಾನು, ಅಂದರೆ ಬ್ಯಾಕ್ ಸೈಡ್ ಬರುತ್ತೆ, ಸೆಕೆಂಡ್ ಹೋಲ್ಗೆ ನೀಡಲ್ ಹಾಕ್ತೀನಿ. ದಾರನ ತಂದು 2 ಮಾಡ್ತೀನಿ. ಇದು ಸ್ವಲ್ಪ ಕ್ರಾಸ್ ಸ್ಟಿಚ್ ಥರ ಬರುತ್ತೆ ಫ್ರೆಂಡ್ಸ್. ಬ್ಯಾಕ್ ಸ್ಟಿಚ್ ಅಂತ ಅನ್ಬೋದು, ಕ್ರಾಸ್ ಸ್ಟಿಚ್ ಅನ್ಬೋದು. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಲಾಸ್ಟ್ ಹೋಲ್ ಅಂದರೆ ಫಸ್ಟ್ ಹೋಲ್ ಇತ್ತಲ್ವ, ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ. ಸೊ ನಾವು ಬ್ಯಾಕ್ ಸೈಡ್ ಹಾಕ್ಕೊಂಡು ಹೋಗ್ತೀವಿ. ಇದು 1 ಕಂಬನ ಫ್ರಂಟ್ ಹಾಕ್ಬಿಟ್ಟು ಒಂಚೂರು ಮುಂದೆ ಹಾಕ್ಕೊಂಡು ಮತ್ತಿನ್ನೆರಡು ಕಂಬನ ಬ್ಯಾಕ್ ಸೈಡ್ಗೆ ಹಾಕಬೇಕು. ಸೊ ನಾವು ಇದನ್ನು ಬ್ಯಾಕ್ ಸ್ಟಿಚ್ ಅಂತನಾದ್ರು ಅನ್ಬೋದು, ಇಲ್ಲ ಕ್ರಾಸ್ ಸ್ಟಿಚ್, ಕ್ರಾಸ್ ಥರ ಕಾಣಿಸುತ್ತೆ ನೋಡಿ, ಇಂಟು ಮಾರ್ಕ್ ಥರ. ಸೊ ಕ್ರಾಸ್ ಸ್ಟಿಚ್ ಥರನಾದ್ರು ಅಂದ್ಕೋಬೋದು. ಆವಾಗ ಕಂಪ್ಲೀಟ್ ಆದಮೇಲೆ 3 ಕಂಬಗಳನ್ನ ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ನೀವು ಈ ಸೈಜ್ ಬೀಡಾದರೂ ಓಕೆ, ಚಿಕ್ಕ ಸೈಜ್ ಆದರೂ ಓಕೆ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ಹೋಲ್ಸ್ ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1, 2ನ ಬಿಟ್ಟು 3ನೇ ಹೋಲ್ಗೆ, ಫಸ್ಟ್ ಹೋಲ್ ಸೆಕೆಂಡ್ ಹೋಲ್ ಬಿಟ್ಟು ಥರ್ಡ್ ಹೋಲ್ಗೆ ನಾನು ಮತ್ತೆ ನೀಡಲ್ನ ಹಾಕಿ ದಾರನ ತಂದು 1 ಕಂಬ ಮಾಡ್ಕೊಳ್ತೀನಿ. 1 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ಇವಾಗ. ಥರ್ಡ್ ಹೋಲ್ಗೆ ನಾವೇನು ಮಾಡಿದ್ದೀವಿ ಕ್ರಾಸ್ ಸ್ಟಿಚ್ಚು, ಅದನ್ನು ಬಿಟ್ಟು ಥರ್ಡ್ ಹೋಲ್ಗೆ ನಾನು ಮತ್ತೆ 1 ಕಂಬ ಮಾಡಿಕೊಂಡೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದ್ರ ಬ್ಯಾಕ್ ಸೈಡ್ ಇರುತ್ತೆ ಅಲ್ವ, ಇನ್ನೂ 2 ಹೋಲು ಸೆಂಟ್ರಲ್ಲಿರೋದು ಸೆಕೆಂಡ್ ಹೋಲ್ ಗ್ಯಾಪ್ಗೆ ಮತ್ತೆ 1 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕ್ರಾಸ್ ಟೈಪ್ ಕಾಣಿಸುತ್ತೆ, ಇಂಟು ಟೈಪು. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಇನ್ನೊಂದು ಲಾಸ್ಟ್ ಕಂಬ ಇರುತ್ತೆ ಅಲ್ವ, ಅಲ್ಲಿಗೆ ನೀಡಲ್ ಹಾಕಿ ದಾರ ತಂದು 2ರಲ್ಲಿ 1 ಮತ್ತು 2 ದಾರದಲ್ಲಿ 1 ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ದಾರ ಮೇಲೆ ಮಾಡೋಣ, ಮತ್ತು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿ ನೋಡಿ ಈ ರೀತಿ ಕಾಣಿಸುತ್ತೆ. ಒಂದು ಸ್ವಲ್ಪ ಇಂಟು ಮಾರ್ಕ್ ಥರ ಕಾಣುತ್ತೆ. ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೊ ಈ ರೀತಿ 3 ಹೋಲ್ಗಳು ಇಟ್ಕೊಂಡಿರ್ತೀವಲ್ಲ, ಥರ್ಡ್ ಹೋಲ್ಗೆ ಮತ್ತು 3ನೇ ಹೋಲ್ಗೆ ನಾನು 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಸೆಕೆಂಡ್ ಹೋಲ್ಗೆ, ಬ್ಯಾಕ್ ಸೈಡಲ್ಲಿರೋ ಸೆಕೆಂಡ್ ಹೋಲ್ಗೆ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಬ್ಯಾಕ್ ಸೈಡಲ್ಲಿರೋ ಥರ್ಡ್ ಹೋಲ್ ಅಥವಾ ಫಸ್ಟ್ ಹೋಲ್, ನೀವು ಯಾವ ರೀತಿ ಕೌಂಟ್ ಮಾಡಿದ್ರೂ ಆಯಿತು. ಲಾಸ್ಟ್ ಹೋಲ್ಗೆ ಮತ್ತೆ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ಇವಾಗ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 2 3ನೇ ಹೋಲ್ಗೆ ಕಂಬ. ಸೊ ಇದು ಕನ್ಫ್ಯೂಸ್ ಆಗಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಹಾಕ್ಕೋಬೋದು. ಥರ್ಡ್ ಹೋಲ್ಗೆ ಹಾಕ್ಕೊಳ್ಳೋದು. ಸೊ ನಮಗೆ ಮಿಕ್ಕಿರೋ 2 ಹೋಲ್ಗೆ ಅಂದರೆ ಬೆಂಡ್ ಅಂದರೆ ಬ್ಯಾಕ್ ಸೈಡ್ಗೆ ಕಂಬಗಳನ್ನ ಮಾಡ್ಕೊಳ್ಳೋದು. ಸೊ ನೋಡಿ ಬ್ಯಾಕ್ ಸೈಡ್ಗೆ ಹೋಗಿ ಆ ಹೋಲ್ ಗ್ಯಾಪ್ಗೆ ಕಂಬ ಮಾಡೋದು. ಸೊ ತುಂಬ ಈಸಿಯಾಗಿ ಹಾಕ್ಕೋಬೋದು, ಬಟ್ ಟೈಮ್ ಕೂಡ ಹಿಡಿಯುತ್ತೆ. ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು, ಫಸ್ಟ್ ಸ್ಟೆಪ್ ಎಲ್ಲ ಮಾಡ್ಕೊಳ್ಬೇಕಲ್ಲ ನಾವು. ಟ್ರಿಪಲ್ ಆರ್ಚ್ ಟೈಮು ತೊಗೊಳುತ್ತೆ, ನಿಧಾನಕ್ಕೆ ನೀಟಾಗಿ ಹಾಕ್ಕೊಂಡು ಹೋಗಬೇಕು ಡಿಸೈನ್ನ. ಸೊ ನೀವು ಎಷ್ಟು ಫಿನಿಶಿಂಗ್ ಕೊಡೋಕ್ಕೆ ಟ್ರೈ ಮಾಡ್ತೀರಾ ಅಷ್ಟು ನೀಟಾಗಿ ಕಾಣಿಸುತ್ತೆ ಡಿಸೈನ್ಗಳು ಸ್ಯಾರಿಗೆ. ಆದಷ್ಟು ರಿಂಕಲ್ನ ಬರ್ದಿರೋ ಥರ ಬೇಸ್ಲೈನ್ ಕೂಡ ಪರ್ಫೆಕ್ಟಾಗಿ ಹಾಕ್ಕೋಬೇಕು. ಆವಾಗ ನಮಗೆ ಓವರಾಲ್ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ.
ನೀವು ಯಾವ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದ್ರು, ಯಾವ ಡಿಸೈನ್ ಚೂಸ್ ಮಾಡಿದ್ರು ಸೊ ಸೀರೆಗೆ ಸುಕ್ಕು ಬರ್ದಿರೋ ಥರ. ಆಮೇಲೆ ಇದು ಅಷ್ಟೇ ನೀಟಾಗಿ ಫ್ಲ್ಯಾಟಾಗಿರಬೇಕು, ನಮಗೆ ಆರ್ಚ್ ಅನ್ನೋದು ಬೆಂಡಾಗಿರೋ ಥರ, ಫೋಲ್ಡ್ ಆಗಿರೋ ಥರ ಎಲ್ಲ ಕಾಣಿಸ್ಬಾರ್ದು. ಸೊ ಆವಾಗ ನಿಮಗೆ ಓವರಾಲ್ ಡಿಸೈನು ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ಫಿನಿಷ್ ಮಾಡ್ಕೊಂಡು ಹೋಗಬೇಕು. ಸೊ ಪ್ರತಿಯೊಂದು ಕಡೆನೂ ಅದೇ ರೀತಿ 2 ಹೋಲ್ ಗ್ಯಾಪ್ ಬಿಟ್ಟು 3ನೇ ಹೋಲ್ ಗ್ಯಾಪ್ಗೆ ನಾನು ಕಂಬ ಮಾಡ್ತೀನಿ. ಮತ್ತು ಬ್ಯಾಕ್ ಸೈಡಲ್ಲಿರೋ 2 ಹೋಲ್ ಗ್ಯಾಪ್ಗೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಫಸ್ಟ್ ಸೆಕೆಂಡ್ ಹೋಲು ಮತ್ತು ಲಾಸ್ಟ್ ಥರ್ಡ್ ಹೋಲ್ಗೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಆಯ್ತಲ್ಲ, ಇದೇ ರೀತಿ ಲಾಸ್ಟ್ವರೆಗೂ ಮಾಡ್ಕೊಂಡು ಹೋಗೋಣ. ನನಗಿಲ್ಲಿ 8 ಬೀಡ್ಸ್ ಬರುತ್ತೆ ಫ್ರೆಂಡ್ಸ್. 8 ಬೀಡ್ಸ್ ಬರುತ್ತೆ. 9 ಬ್ಯಾಕ್ ಸ್ಟಿಚ್ ಥರ ಹಾಕಿದ್ದೀನಿ. ಸೊ ಎಷ್ಟು ಇರ್ತದೆ ಅಷ್ಟು ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಬೇಸ್ 13 ಕಂಬ ಹಾಕಿದ್ದೆ ಅಲ್ವಾ, ಸೊ ಅದಕ್ಕೋಸ್ಕರ ಅದು ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಸಿಂಗಲ್ ಕ್ರೋಶಲ್ಲೇ ಲಾಕ್ ಮಾಡಿದೆ. 4 ಚೈನ್ ಮೇಲೆ 4 ಚೈನ್ ಹಾಕಿ ಅದ್ರ ಲಾಕಲ್ಲೇ ಮತ್ತೆ ಲಾಕ್ ಮಾಡಿದೆ. ಸೊ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್ ಟ್ರಿಪಲ್ ಆರ್ಚು. ಸೊ ಸ್ವಲ್ಪ ಪಿಂಕಿ ಥರನೇ ಇದೆ, ಅಂದರೆ ಸ್ಯಾರಿ ಕೂಡ ಹಾಗೆ ಇದೆ ಅಲ್ವಾ ಕಾಂಬಿನೇಷನ್ನು. ಸೊ ಪಿಂಕ್ ಶೇಡ್ಸಲ್ಲೇ ಬರುತ್ತೆ 2 ಕಲರ್ ಕೂಡ. ಸೊ ಅದೇ ಥರ ಮಾಡಿದೆ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಥರ್ಡ್ ಹೋಲ್ಗೆ 1 2 3ನೇ ಹೋಲ್ಗೆ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ದಾರ ಸುತ್ಕೊಂಡು ಸೆಕೆಂಡ್ ಹೋಲ್ಗೆ ಇದು 1 ಡಬಲ್ ಕ್ರೋಶೆ ಮತ್ತು ಥರ್ಡ್ ಹೋಲ್ಗೆ ಡಬಲ್ ಕ್ರೋಶೆ, ಥರ್ಡ್ ಹೋಲ್ಗೆ ಡಬಲ್ ಕ್ರೋಶೆ. ಈ ರೀತಿ ಬ್ಯಾಕ್ ಸ್ಟಿಚ್ ರೆಡಿ ಆಗುತ್ತೆ. ಮತ್ತು ಬೀಡ್ ಹಾಕಬೇಕು, ಇನ್ನೂ 1 ಸ್ಟಿಚ್ ಇದೇ ಥರ ಸ್ಟಿಚ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಒಂದು ಆರ್ಚಿಗೆ ನಿಮಗೆ 9 ಸ್ಟಿಚ್ ಬರುತ್ತೆ. 8ರಿಂದ 9, 8 ಹಾಕಿದ್ರೆ 8 ಹಾಕ್ಬೋದು, ಇಲ್ಲ ನೋಡ್ಕೊಂಡು 9 ಇಡಿಸುತ್ತೆ ಕರೆಕ್ಟಾಗಿ ನಮಗೆ 13 ಕಂಬಗಳಿಗೆ 9 ಹಾಕ್ಕೊಂಡು ಹೋಗೋದು. ಸೊ ಈಸಿ ಇದೆ ಫ್ರೆಂಡ್ಸ್ ಇದು ಬ್ಯಾಕ್ ಸ್ಟಿಚ್ ಅಂತ ಕೂಡ ಏನು ಕನ್ಫ್ಯೂಸ್ ಆಗಲ್ಲ, ಆರಾಮ್ಸಾಗಿ ಹಾಕ್ಕೋಬೋದು. ಸೊ ಆದಷ್ಟು ನೀವು ಸೆಕೆಂಡ್ ಸ್ಟೆಪ್ಪಲ್ಲಿ ಚಿಕ್ಕ ಬೀಡ್ಸೇ ಯೂಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರೋರ್ಗೆ ಮಾತ್ರ ದೊಡ್ಡ ಬೀಡು ನೀಟಾಗಿ ಸೂಟ್ ಆಗುತ್ತೆ. ಇಲ್ಲಾಂದರೆ ಬಿಗಿನರ್ಸ್ ಎಲ್ಲ ಟ್ರೈ ಮಾಡ್ತೀನಿ ಅಂದರೆ ಆದಷ್ಟು ಚಿಕ್ಕ ಬೀಡ್ಸ್ನ ಯೂಸ್ ಮಾಡಿ. ಸೊ ಒಂದೊಂದು ಸರ್ತಿ ಅದು ಸರಿಯಾಗಿ ಕೂತ್ಕೊಳ್ಳಲ್ಲ ಬೀಡ್ಸ್ಗಳು. ಸೆಕೆಂಡ್ ಸ್ಟೆಪ್ಪಲ್ಲಿ ನೀಟಾಗಿ ಹಾಕಬೇಕು. ನೀಟಾಗಿ ಈ ಥರ ಕೂತ್ಕೋಬೇಕಂದ್ರೆ, ಹಾಗೂ ಕೂತಿಲ್ಲ ಅಂದರೆ ಒಂದು ಸ್ಟೋನ್ ಚೈನ್ನ ಸ್ಟಿಕ್ ಮಾಡಿಬಿಡಿ ಫ್ರೆಂಡ್ಸ್, ಅದು ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಸ್ಪೇಸ್ ಇದೆ ಅಲ್ವಾ, ಒಂದು ಸ್ಟೋನ್ ಚೈನ್ ಕೂಡ ನೀವು ಸ್ಟಿಕ್ ಮಾಡಿಬಿಡ್ಬೋದು ನೀಟಾಗಿ. ಸೊ ಅವಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಎರಡರಲ್ಲಿ ಯಾವುದಾದ್ರೂ ನೀವು ಸ್ಟಿಕ್ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಬಂದಿದೆ ಫಿನಿಶಿಂಗ್ ಅಂದರೆ ಹಾಗೆ ಬಿಡಿ, ಥ್ರೆಡ್ ಕಾಣಿಸಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಕಲರ್ ಅಷ್ಟೇ ಅಲ್ಲ ನಾವು ಅದನ್ನು ಯೂಸ್ ಮಾಡಿರೋದು. ಸೊ ಅದಕ್ಕೆ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನಾನು ಇದಕ್ಕೆ ಒಂದು ಬೀಡ್ ಇಟ್ಬಿಟ್ಟು ಕುಚ್ಚು ಕಟ್ಟಿದ್ದೀನಿ. ಮತ್ತು ಇಲ್ಲಿ ಮೇಲೆ ಆರ್ಚ್ ಮೇಲೆ ಒಂದು ಬೀಡನ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಸ್ಟಿಚ್ ಮಾಡಿದ್ದೀನಿ. ಒಂದು ಇಲ್ಲಿ ಅಷ್ಟೇ ಕುಚ್ಚು 157 ದಾರ ಸುತ್ತಕೊಂಡು ನಾರ್ಮಲ್ ರೆಗ್ಯುಲರ್ ಸ್ವಲ್ಪ ಲೆಂತಿ ಕುಚ್ಚು ಕಟ್ಟಿ ಒಳಗಡೆ ಬೀಡ್ ಒಂದಿಟ್ಟು ಕೂಡ ಕುಚ್ಚು ಕಟ್ಟಿದ್ದೀನಿ. ಸೊ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ನಾನು ಇಲ್ಲಿ ಸ್ಟೋನ್ ಚೈನ್ ಗೋಲ್ಡನ್ ಬಾಲ್ ಚೈನ್ ಏನೂ ಸ್ಟಿಕ್ ಮಾಡಿಲ್ಲ. ಸೊ ಹಾಗೆ ಬಿಟ್ಟಿದ್ದೀನಿ, ಥ್ರೆಡ್ ವರ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಫೈನಲಾಗಿ ಹಿಂಗಿದೆ ಫ್ರೆಂಡ್ಸ್. ಇದೊಂದು ರಿಸೆಪ್ಷನ್ ಸ್ಯಾರಿ. ಸೊ ಗ್ರ್ಯಾಂಡಾಗಿ ಚೂಸ್ ಮಾಡಿದ್ದಾರೆ ಬ್ರೈಡಲ್ ಕುಚ್ಚು ಡಿಸೈನು. ನೀವು ಯಾವುದಾದ್ರೂ ಬ್ರೈಡಲ್ ಸ್ಯಾರೀಸ್ಗೆ ಈ ರೀತಿ ಹಾಕ್ಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 950 to 1000 ಅಬೋನು ಚಾರ್ಜ್ ಮಾಡೋರು ಇರ್ತಾರೆ. 900 950 ಅರೌಂಡ್ ಚಾರ್ಜ್ ಮಾಡೋರು ಇರ್ತಾರೆ. ಪ್ಲೇಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೀವು ನೋಡಿಕೊಂಡು ಮಾಡ್ಕೋಬೋದು. ಮತ್ತು ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.